ನ್ಯಾಷನಲ್ ಕ್ರಶ್ ಮೊನಾಲಿಸಾಗೆ ಶುರುವಾಯಿತು ಸಂಕಷ್ಟ. ತನ್ನ ಕಣ್ಣುಗಳಿಂದ ಸೆಳೆದ ಚೆಲುವೆಗೆ ಅಂದವೇ ಮುಳುವಾಗಿ ಹೋಯ್ತಾ. ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನ ಬೀಸಿರುವಂತಹ ಚಂದುಳ್ಳ ಚೆಲುವೆಯವಳು ಈಗ ಆಕೆಯ ಸೌಂದರ್ಯವೇ ಮುಳುವಾಗಿ ಹೋಯ್ತಾ. ಯಾಕೆಂದ್ರೆ ನಮ್ಮ ಜನ ಅಥವಾ ಅಲ್ಲಿರುವಂಥವರು ಬಿಡ್ತಾ ಇಲ್ಲ, ಆಕೆ ಎಲ್ಲ ಕಡೆ ಆಕೆಯನ್ನು ಸುತ್ತಾಡ್ತಾ ಇದ್ದಾರೆ. ಜೀವ ಬೆದರಿಕೆ ಬಂದಿದೆ ಆಕೆಗೆ. ಮಹಾಕುಂಭಮೇಳವನ್ನೇ ತೊರೆದು ಬಿಟ್ಟಿದ್ದಾಳೆ. ತನ್ನ ಸೌಂದರ್ಯದಿಂದಲೇ, ನೀಲಿ ಕಣ್ಣುಗಳಿಂದಲೇ ವೈರಲ್ ಆಗಿದ್ದಾಳೆ ಇವತ್ತು. ಮತ್ತೊಂದೆಡೆ ವಿಡಿಯೋ ಇಂಟರ್ವ್ಯೂ ಅಂತ ಹೇಳಿ ಯೂಟ್ಯೂಬರ್ಸ್ಗಳು ಕಾಟ ಕೊಡ್ತಾ ಇದ್ದಾರೆ. ರುದ್ರಾಕ್ಷಿಯನ್ನ ಮಾರಲಿಕ್ಕೆ ಆ ಮಣಿಗಳನ್ನ ಮಾರಲಿಕ್ಕೆ ಮಧ್ಯಪ್ರದೇಶದ ಇಂದೋರ್ನಿಂದ ಆಕೆ ಬಂದಿದ್ದಾಳೆ. ನೋಡಿ, ಜಸ್ಟ್ ಎಕ್ಸಾಂಪಲ್ ಒಂದು ವಿಡಿಯೋ ಇದು. ಹಿಂದೆ ಮುಂದೆ ಹೆಂಗೆ ಜನ ಓಡಾಡ್ತಿದ್ದಾರೆ ಆಕೆ ಹಿಂದ. ರಕ್ಷಣೆ ಬೇಕಾಗಿದೆ ಅವಳಿಗೆ. ಬಾಡಿಗಾರ್ಡ್ಸ್ ಇಟ್ಟರು ಆಶ್ಚರ್ಯ ಪಡಬೇಕಾಗಿಲ್ಲ. ಅವಳ ಹೆಸರು ಅವಳು ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಏನೋ ಪ್ಲ್ಯಾನ್ ನಡೀತಾ ಇದೆ ಅಂತೆ. ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದಾಳೆ ಸದ್ಯಕ್ಕೆ ಈ ಯುವತಿ. ನೋಡಿ, ಮಾಸ್ಕ್ ಹಾಕೊಂಡ್ರು, ಆ ಜರ್ಕಿನ್ ಫುಲ್ ಕವರ್ ಮಾಡಿಕೊಂಡ್ರು ಬಿಡ್ತಾ ಇಲ್ಲ. ಆಕೆ ಕಣ್ಣು ನೋಡಿ ಓ ಮೊನಾಲಿಸಾ ಈಕೆ ಅಂಥೇಳಿ ಮಾತಾಡಿಸ್ತಾರೆ. ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ. ಆ ರುದ್ರಾಕ್ಷಿ ತೆಗೆದುಕೊಳ್ಳೋರೇ ಭಾಳ ಕಡಿಮೆ, ಈಕೆ ನೋಡ್ಬೇಕನ್ನೋರೇ ಜಾಸ್ತಿ. ಅಂಥ ಅಂದ, ಆ ಕಣ್ಣುಗಳ ನೋಟ, ನೀಲಿ ಕಣ್ಣುಗಳ ಹುಡುಗಿ, ಕಂದು ಸುಂದರಿ ಅಂತ ಆಕೆನ ಕರೀತಾ ಇದ್ದಾರೆ. ನೋಡಿ, ಮೊಬೈಲ್ ಕಿತ್ಕೊಂಡು ಎಸ್ಬಿಟ್ಲು ಯಾರೋ ಒಬ್ಬ ಯೂಟ್ಯೂಬರ್ಸ್ದು. ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ದಾರೆ. ಈಕೆಯದ್ದು ಈ ಅಲೆಮಾರಿ ಜನಾಂಗ ಇವ್ರದ್ದು. ಮಧ್ಯಪ್ರದೇಶದ ಇಂದೋರು ಕೋಬ್ರಾ ಜಿಪ್ಸಿ ಅನ್ನುವಂಥ ಒಂದು ಜನಾಂಗಕ್ಕೆ ಸೇರಿದಂಥ ಹುಡುಗಿ ಈಕೆ. ನೋಡಿ, ಆಕೆ ಕಣ್ಣುಗಳು ಹಾವಿನ ಕಣ್ಣುಗಳ ಥರ ಇದ್ದಾವೆ. ಆ ಕಣ್ಣುಗಳಿಂದಲೇ ಎಷ್ಟೋ ಹೃದಯಗಳನ್ನು ಕದ್ದಿದ್ದಾಳೆ ಈ ಚೆಲುವೆ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ನಲ್ಲಿದ್ದಾಳೆ ಆಕೆ. ಒಂದೊಂದು ವಿಡಿಯೋ ಕೋಟಿ ಕೋಟಿ ವ್ಯೂಸ್ ಆಗ್ತಾ ಇದೆ, ಮಿಲಿಯನ್ಸ್ ಗಟ್ಟಲೆ ಲೈಕ್ ಬರ್ತಾ ಇದೆ. ನಾವು ಒಮ್ಮೆ ಆದರೂ ಈಕೆ ನೋಡಬೇಕು, ಭೇಟಿ ಆಗಬೇಕು, ಸೆಲ್ಫಿ ತೆಗೆದುಕೊಳ್ಬೇಕು ಅಂತ ಎಷ್ಟೋ ಜನ ಹೋಗ್ತಾ ಇದ್ದಾರೆ. ಪ್ರಯಾಗ್ರಾಜ್ ಕಡೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ನೋಡಿ, ಆಕೆ ಪಾಡಿಗೆ ಆಕೆ ರುದ್ರಾಕ್ಷಿ ಮಾಲೆಗಳನ್ನು ಮಾರುತ್ತಾ ಇದ್ದಾಳೆ. ಆದರೆ ಆಕೆಯನ್ನು ಅಲ್ಲಿ ಜನರು ಓಡಾಡಲಿಕ್ಕೆ ಬಿಡುತ್ತಾ ಇಲ್ಲ, ಯೂಟ್ಯೂಬರ್ಸ್ ಬಿಡ್ತಾ ಇಲ್ಲ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಬಿಡ್ತಾ ಇಲ್ಲ. ಒಂದೇ ಒಂದು ವಿಡಿಯೋ ನೋಡಿ ಆಕೆಯನ್ನು ಇಡೀ ದೇಶವೇ ತಿರುಗಿ ನೋಡೋ ಹಾಗೆ ಮಾಡಿಬಿಡ್ತು. ಅದರಲ್ಲಿ ಎಷ್ಟೋ ಅಕೌಂಟ್ಗಳು ಆಕೆ ಹೆಸರು ಮೇಲೆ ಓಪನ್ ಆಗಿದ್ದಾವೆ. ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ಖಾತೆ ತೆಗೆದಿದ್ದಾರೆ. ಹಾಗಾಗಿನೇ ಈ ಯುವತಿಯನ್ನು ಅವ್ರ ತಂದೆ ಕಳಿಸ್ಬಿಟ್ರು. ಸಾಕಾಗಿ ಹೋಯ್ತು ನಮಗೆ, ನೀನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಹುಡ್ಕೊಂಡು ಬರ್ತಿದ್ದಾರೆ ಇಲ್ಲಿ, ನೀನು ಮಾರೋದು ಬೇಡ ಅನ್ಬೇಡ, ಮನೇಲಿ ಕೂತ್ಕೊಂತ ಪಾಪ ಮನೆಗೆ ಕಳಿಸ್ಬಿಟ್ಟಿದ್ದಾರೆ. ಅವ್ರು ಎಲ್ಲಿ ವಾಸ ಮಾಡ್ತಿದ್ದಾರೆ ಗೊತ್ತಾ? ಸ್ಲಮ್ನಲ್ಲಿ ಇರೋದೀಗ ಅವರು. ಅಲ್ಲಿ ಪ್ರಯಾಗ್ರಾಜ್ನಲ್ಲಿ ಸ್ಲಮ್ನಲ್ಲಿ ವಾಸ ಮಾಡ್ತಿದ್ದಾರೆ, ಟೆಂಟ್ ಹಾಕ್ಕೊಂಡು. ಅವರಿಬ್ಬರು ತಂಗಿಯರೀಗ ಈ ಮಣಿಗಳ ವ್ಯಾಪಾರ ಮಾಡ್ತಿದ್ದಾರಂತೆ. ಹಾಗಾಗಿ ಆಕೆ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದೀರಿ ಅಂತ ಒಬ್ಬರು ಹೇಳ್ತಾ ಇದ್ದಾರೆ. ಕೆಲವೊಂದು ಅಭಿಪ್ರಾಯಗಳು ಬರ್ತಾ ಇದೆ. ಇಲ್ಲ, ಆಕೆಯ ಸೌಂದರ್ಯವೇ ಆಕೆಗೆ ಮುಳುವಾಗಿಬಿಡ್ತು ಅಂಥೇಳಿ ಕೆಲವರು ಜನ ಪಾಪ ಆಕೆಗೆ ಹೆದರಿಸ್ತಾ ಇದ್ದಾರಂತೆ. ಜೊತೆಗೆ ಕಿಡ್ನಾಪ್ ಮಾಡ್ತೀವಿ ಅಂತ ಭಯ ಬೀಳಿಸ್ತಾ ಇದ್ದಾರೆ. ನ್ಯಾಷನಲ್ ಕ್ರಶ್ ಆಗಿಬಿಟ್ಟಿದ್ದಾಳೆ ಆಕೆ. ಗೂಗಲಲ್ಲಿ ಅತಿ ಹೆಚ್ಚು ಸರ್ಚ್ಗೆ ಒಳಗಾಗಿದ್ದಾಳೆ. ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೂ ಕೂಡ ಆಕೆಯನ್ನು ಇಷ್ಟಪಡದವರೇ ಇಲ್ಲ ಇತ್ತೀಚೆಗೆ. ಒನ್ ಡೇಯಲ್ಲಿ. ಯಾಕೆಂದರೆ ಆ ಕಣ್ಣುಗಳ ನೋಟ, ನೀಲಿ ಗಣ್ಣಿನ ಆ ನಯನ ಮನೋಹರವಾದಂತಹ ನೋಟ ಇದೆಯಲ್ವಾ, ಇದು ಎಷ್ಟೋ ಪಡ್ಡೆ ಹುಡುಗರ ಹೃದಯವನ್ನು ಕದ್ದು ಬಿಟ್ಟಿದೆ. ಹಾಗಾಗಿನೂ ಸುತ್ತಮುತ್ತಲು ಯುವಕರು, ಅವ್ರು ಯಾರಲ್ಲ, ಅವ್ರ ಸಂಬಂಧಿಕರಲ್ಲ, ಅವ್ರಿಗೆ ಸಂಬಂಧಪಟ್ಟರು ಅಲ್ವೇ ಅಲ್ಲ ಮೊನಾಲಿಸಂಗೆ. ಎಲ್ಲ ಅಲ್ಲಿ ಬಂದಂಥವ್ರು ನಾರ್ಮಲಾಗಿ ಬಂದಂಥ ಜನ, ಅವರು ಭಕ್ತರು, ದರ್ಶನಕ್ಕೆ ಬಂದಂಥವ್ರು, ಪುಣ್ಯ ಸ್ನಾನ ಮಾಡ್ಲಿಕ್ಕೆ ಬಂದಂಥವ್ರು. ನೋಡಿ, ಒಂದೊಂದು ವಿಡಿಯೋಗಳು ಏನೆಲ್ಲ ಮಾಡಿಬಿಡುತ್ತೆ ಅಂಥೇಳಿ. ರಾತ್ರಿ ನಮ್ಮಲ್ಲಿ ಸ್ಟಾರ್ಗಳಾದಂಥ ಉದಾಹರಣೆಗಳು ಭಾಳ ಇದ್ದಾರೆ. ಆದರೆ ಈ ಚೆಲುವೆ ಬಹಳ ಅಟ್ರಾಕ್ಷನ್. ಕುಂಭಮೇಳಕಿ ಮೊನಾಲಿಸಾ ಅಂತ ಹೆಸರಿಟ್ಟಿದ್ದಾರೆ.